ಹಾಯ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸಂಡೇ ಇವಾಗ ಮಧ್ಯಾಹ್ನ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬ್ಲಾಗು ಫುಲ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ನಿನ್ನೆ ಬ್ಲಾಗಿಂದ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಬ್ಲಾಗ್ ಮಾಡ್ತಾ ಇದ್ದೆ. ನಿನ್ನೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದು ತುಂಬ ಲೆಂತಿ ಆಗಿರೋದ್ರಿಂದ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಇವತ್ತು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ, ಅದರಲ್ಲಿ ಜಾಯಿನ್ ಮಾಡ್ತೀನಿ. ಪೂರ್ತಿ ಬ್ಲಾಗ್ ಹತ್ರಲ್ಲೇ ಶೇರ್ ಮಾಡೋಣ ಅಂದ್ಕೊಂಡೆ. ಅದು ಅವಾಗಲೇ ಫುಲ್ ಲೆಂತಿ ಆಗಿತ್ತೆ, ನೋಡೇ ಇದಕ್ಕಿಲ್ಲ, ಫುಲ್ಲು ಲೆಂತಿ ಆಗಿದೆ. ಅದಕ್ಕೇನೆ ಇವತ್ತು ಮತ್ತೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆದಿಂದ ಇವತ್ತಿನ ದಿನ ಸಂಜೆದಿಂದ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಏನಾದರೂ ಅಡುಗೆ ಮಾಡ್ಕೋಬೇಕು, ಏನೂ ಅಡುಗೆ ಮಾಡ್ಕೊಂಡಿಲ್ಲ. ಇವಾಗ ನನ್ನ ಹಸ್ಬೆಂಡು ಇನ್ನೇನು ಬರ್ತಾರೆ. ಇವಾಗ ಅವರು ಫ್ರೆಶ್ ಅಪ್ ಎಲ್ಲ ಆಗಿ, ನಾವು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕು. ಅದು ನಿಮ್ಮ ಜೊತೆ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ, ಸರಿನಾ? ಊಟ ಎಲ್ಲ ಆಯಿತಾ ಫ್ರೆಂಡ್ಸ್? ಇವಾಗ ಟೈಮ್ ಬಂದುಬಿಟ್ಟು 2:30. ಏನೂ ಮಾಡ್ಕೊಂಡಿಲ್ಲ. ನಿನ್ನೆ ಬ್ಲಾಗಲ್ಲೇ ಹೇಳಿದ್ದೆ, ನಿಮಗೆ ಗೊತ್ತಿರುತ್ತೆ. ಬೆಳಗ್ಗೆ ಇವತ್ತು ನನ್ನ ಮಗಳಿಗೆ ಮ್ಯಾಗಿ ಮಾಡ್ಕೊಂಡಿದ್ದೆ. ನಾನೇನು ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿತಾ ಇದ್ದಕ್ಕಿಲ್ಲ ಅಂಥೇಳಿ ಲೇಟಾಗಿ ಎದ್ದಿದ್ದರಿಂದ ಏನೂ ತಿಂಡಿ ತಿಂದಿಲ್ಕಿಲ್ಲ. ಇವಾಗ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅವ್ರು ಬಂದಿದ್ರೆ ಏನಾದರೂ ನಾನ್ ವೆಜ್ ಏನಾದ್ರು ತೊಗೊಂಬರ್ತೀನಿ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲಲ್ವ ಅವರು, ಅದಕ್ಕೆ ಏನಾದರೂ ಮಾಡಿಕೊಂಡು ಊಟ ಮಾಡ್ತೀನಿ, ಸರಿನಾ? ಈಗ ಊಟ ಎಲ್ಲ ಮಾಡಿ ನೋಡೋಣ ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೆ ತೊಗೊಳಕ್ಕೆ ಅಂಥೇಳಿ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೋಡ ಆಗಿದ್ದರಿಂದ ಒಂಥರ ಇವತ್ತು ಸಖತ್ತು ಮೋಡ ಇದೆ, ಮಳೆ ಬರೋಂಗೆ. ನಿನ್ನೆಯಿಂದ ಹಿಂಗೆ ಇದೆ ಕ್ಲೈಮೇಟು ಬೆಂಗಳೂರಲ್ಲಿ. ಅದಕ್ಕೇ ಸ್ವಲ್ಪ ಬ್ಲಾಕಾಗಿ ಕಾಣ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗಿದೆ ಅಂಥೇಳಿ, ಸರಿನಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಇವತ್ತು ಸಂಜೆ ಮಟನೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ, ಆದ್ರೇನು ಹೇರ್ ಆಯಿಲ್ ಮಾಡ್ಕೊಂಡಿದ್ದೆ ಅಂಥೇಳಿ ಸ್ವಲ್ಪ ಫೇಸ್ ಎಲ್ಲ ಆಯಿಲಿ ಕಾಣ್ತಾ ಇತ್ತು. ಆಮೇಲೆ ಇವತ್ತು ಮಳೆನೂ ಬರ್ತಾ ಇತ್ತು. ಇವತ್ತು ಫುಲ್ ಡೇನೂ ಮಳೆ ಬರ್ತಾ ಇತ್ತು. ಹಾಗೇ ನಾಳೆ ಒಂದು ದಿವಸ ಸ್ಕೂಲ್ ಇದೆ ಅಲ್ವಾ, ನಾಳೆಯಿಂದ ಓಪನ್ ಆಗುತ್ತೆ. ಅದಕ್ಕೆ ಸ್ಕೂಲ್ ಡ್ರೆಸ್ಸು ಅವೆಲ್ಲ ತೊಗೊಂಡಿದ್ದಿಲ್ಲ, ಅದಕ್ಕೆ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಆಮೇಲೆ ಇದು ಸ್ಕೂಲ್ ಕಡೆಯಿಂದನೇ ಸ್ಕೂಲ್ ಡ್ರೆಸ್ ಕೊಡ್ತಾರೆ, ಅಲ್ಲೇ ಅದು ಸ್ಕೂಲ್ ಡ್ರೆಸ್ ಎಲ್ಲ ತೊಗೊಂಡು ಇವಾಗ ನನ್ನ ಮಗಳಿಗೆ ಸ್ಕೂಲ್ ಬ್ಯಾಗ್ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೆ. ನಾನೇನು ತೊಗೊಂಡಿದ್ದೀನಿ ಅಂಥೇಳಿ, ಯಾವ್ದು ಬ್ಯಾಗ್ ತೊಗೊಂಡಿದ್ದೀನಿ ಅಂಥೇಳಿ ಇದೇ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೀವು ನೋಡ್ತೀರಾ ಅಂತೆ, ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಇದು ನಮ್ಮ ಮನೆ ಹತ್ರನೇ ಇರೋದು. ಸ್ವಲ್ಪ ಗಾಡಿಗೆ ಹೋಗಬೇಕಾಯ್ತು. 5 ಮಿನಿಟ್ಸಿಂದ 10 ಮಿನಿಟ್ಸ್ ಆಗುತ್ತೆ ಅಲ್ಲಿರೋದು. ಇದು ಚೆನ್ನಾಗಿದೆ, ಶಾಪು ಸಖತ್ತಾಗಿದೆ. ನಾವಿಲ್ಲೇ ಒಂದು ಬ್ಯಾಗ್ ತೊಗೋತೀನಿ, ಅವಳಿಗೆ ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ನನ್ನ ಹಸ್ಬೆಂಡ್ ಬ್ಯಾಗು, ಏನು ಬೇಕಾಗಿತ್ತು. ಆಮೇಲೆ ಟ್ರಾವೆಲ್ಸ್ ಮಾಡಬೇಕಾದ್ರೆ ಬ್ಯಾಗ್ಸ್ಗಳು ಎಲ್ಲ ತೊಗೋಬೇಕು ಅಂದರೆ ಇಲ್ಲೇ ತೊಗೋತೀನಿ. ಆನ್ಲೈನ್ ಮೇಲೆ ಅಷ್ಟು ನನಗೆ ಕಂಫರ್ಟೇಬಲ್ ಆಗೋದಿಲ್ಲ. ಇಲ್ಲಿ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಆದ್ರೂ ಕ್ವಾಲಿಟಿ ವೈಸ್ ಸೂಪರಾಗಿರುತ್ತೆ. ಅದಕ್ಕೇ ನಾನು ಇಲ್ಲೇ ತೊಗೊಳ್ಳೋದು. ಅವಳು ಒಂದು ಲಾಸ್ಟ್ 2 ಇಯರ್ಸ್ ಬ್ಯಾಕಲ್ಲಿ ಯೂಸ್ ಮಾಡ್ತಾಯಿದ್ಲು, ಇವ್ರ ಹತ್ರನೇ ತೊಗೊಂಡಿರೋದು. UKGಗೆ ತೊಗೊಂಡಿದ್ದು, ಅದು ಇಲ್ಲೇ ತೊಗೊಂಡಿರೋದು. ಅಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ. ಅದು ಇದೆ, ಆದ್ರೂ ಒಂದು 2 ಇಯರ್ಸ್ ಆಯ್ತಲ್ವಾ, ಅದಕ್ಕೆ ಅದು ಯೂಸ್ ಮಾಡ್ತಾಯಿಲ್ಲ, ಬೇರೆ ತೊಗೊಂಬಂದೆ ಇವಾಗ. ಸರಿ, ಬಂದೆ ಮನೆಗೆ. ಬಂದುಬಿಟ್ಟು ಇವಾಗ ನಾನ್ ವೆಜ್ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಬೆಳಿಗ್ಗೆನೇ ಚಿಕನ್ ಎಲ್ಲ ತಂದು ಆಮೇಲೆ ಚಿಕನ್ ಸಾಂಬಾರು ನಮ್ಮ ಮನೆಯಲ್ಲಿ ಗೊತ್ತಿದ್ದಿದೆ. ನನ್ನ ಮಗಳಿಗೆ ಸ್ವಲ್ಪ ಸಾಂಬಾರು ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಸಾಂಬಾರೇ ಮಾಡ್ತೀನಿ. ಚಿಕನ್ ಸಾಂಬಾರೆಲ್ಲ ಮಾಡಿದೆ. ಇದು ವಿದ್ಯುಕ್ಕೊಂದು 2-3 ವಿಷಲಾಗಲಿ ರೈಸ್ಗೂ ಇಟ್ಟಿದ್ದೀನಿ, ಆಮೇಲೆ ಮುದ್ದೆ ಮಾಡ್ಕೊತೀನಿ. ಅದು ಸಾಂಬಾರು ವಿಷಲ್ ಆಗೋ ತನಕ ಬುಕ್ಸಿಗೆ ಇನ್ನು ರ್ಯಾಪರ್ಸೇ ಹಾಕಿಲ್ಕಿಲ್ಲ, ಅಂದರೆ ಜಸ್ಟು ಟೆಕ್ಸ್ಟ್ ಬುಕ್ಕಿಗಷ್ಟೇ ಹಾಕ್ತಾ ಇರೋದು. ಕ್ಲಾಸ್ ವರ್ಕ್ ರೈಟಿಂಗ್ ಬುಕ್ಕಲ್ಲಿ ಏನೂ ಹಾಕ್ತಾಯಿಲ್ಲ.
ರೈಟಿಂಗ್ ಬುಕ್ಕಿಗೆ ಯಾವುದು ರ್ಯಾಪರ್ಸ್ ಏನೂ ಹಾಕೋಂಗಿಲ್ಲ, ಯಾಕಂದರೆ ಸ್ಕೂಲ್ ನೇಮ್ ಇರೋದ್ರಿಂದ. ಆಮೇಲೆ ಅದು ಒನ್ ಮಂತು ಬರೋದಿಲ್ಲ, ಅಷ್ಟೊಂದು ಬರೆಸ್ತಾರೆ. ಅದಕ್ಕೇ ಜಸ್ಟು ಇದಕ್ಕೆ ಮಾತ್ರ ಟೆಕ್ಸ್ಟ್ ಬುಕ್ಕಿಗೆ ಮಾತ್ರ ಹಾಕ್ತಾ ಇರೋದು. ಇನ್ನು ತ್ರೀನೋ ಫೋರೋ ಬುಕ್ಸ್ ಕೊಡಬೇಕು, ಅದು ಕೊಟ್ಟಮೇಲೆ ಅದಕ್ಕೂ ಹಾಕಬೇಕು. ಇದಕ್ಕೆ ಇವಾಗ ನಾಳೆ ಏನು ತೊಗೊಂಡು ಹೋಗೋಂಗಿಲ್ಲ, ಒಂದು 2 ಡೇಸ್ ಆದಮೇಲೆ ತೊಗೊಂಡು ಹೋಗಬೇಕು. ಆವಾಗ ಹಾಕೋದ್ರಿಂದ ಇವಾಗಲೇ ಹಾಕಿಬಿಡೋಣ ಅಂದ್ಕೊಂಡು ನನ್ನ ಹಸ್ಬೆಂಡ್ ಹಾಕ್ತಾಯಿದ್ರು. ಅದು ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ. ನಿಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಓಪನ್ ಆಯಿತಾ ಫ್ರೆಂಡ್ಸ್? ಇದು ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಮೇ ಬಿ 26ಇಂದ ಆಲ್ಮೋಸ್ಟು ಸ್ಕೂಲೆಲ್ಲ ಓಪನ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಆಮೇಲೆ ಓಪನ್ ಆಗಿದೆಯೋ ಆವಾಗಲೇ 20ದಿಂದನೂ ಒಂದೊಂದು ಸ್ಕೂಲು ಓಪನ್ ಆಗಿದೆ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಫುಲ್ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಿದ್ವಿ. ಇದೇ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತಲ್ವ, ಇದೇ ಬುಕ್ಸು ರ್ಯಾಪರ್ ಹಾಕಬೇಕು. ನೋಡಿ ಫುಲ್ ಎಲ್ಲ ಬುಕ್ಸು ರ್ಯಾಪರ್ ಹಾಕ್ಕೊಂಡಿದ್ದೀನಿ. ಫುಲ್ ಎಲ್ಲ ಎಷ್ಟು ಒಂದು 7 ಇದೆ, ಆ ಥರ ಎಲ್ಲ ಬುಕ್ಸ್ ಎಲ್ಲ ರ್ಯಾಪರ್ ಇವಾಗ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಏನೇನು ಸಬ್ಜೆಕ್ಟ್ ಇದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನಿಮ್ಮ ಮಕ್ಕಳು ಇದೇ ಥರನೇ ಇದೇನಾ ಬುಕ್ಸು 3rd ಸ್ಟ್ಯಾಂಡರ್ಡು ICSEಗೆ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಯಾವ್ದಾವ್ದು ಬುಕ್ಸು ಅಂಥೇಳಿ ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ಇವಾಗ ಓಪನ್ ಮಾಡಿ ತೋರಿಸೋದಿಲ್ಲ, ಜಸ್ಟು ಅದರ ಹೆಸರು ಮಾತ್ರ ಹೇಳ್ತೀನಿ. ಅದೇನಾ ಇಲ್ವೋ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಎಲ್ಲರದ್ದು ಒಂದೇ ಥರ ಬುಕ್ಸ್ ಇರುತ್ತಾ ಅಂಥೇಳಿ ನನಗೆ ಗೊತ್ತಾಗುತ್ತೆ, ಸರಿನಾ ಫ್ರೆಂಡ್ಸ್? ಇದು ಫಸ್ಟಿಗೆ GK ಜನರಲ್ ನಾಲೆಜ್, ಇದು ಇಂಗ್ಲೀಷ್ 2 ಮಾಮೂಲಿ ಇಂಗ್ಲೀಷ್ 2. ಆಮೇಲೆ ಇದು ಸೋಷಿಯಲ್ ಸ್ಟೂಡೆಂಟ್, ಸೋಷಿಯಲ್ ಸೈನ್ಸ್, ಸೋಷಿಯಲ್ ಒಂದಿದೆ. ಆಮೇಲೆ ಇದು ಡ್ರಾಯಿಂಗ್ ಬುಕ್. ಆಮೇಲೆ ಇದು ಐ ಕ್ಯಾನ್ ಬೂಮ್ ಅಂತೇಳಿ MS, ಇದು MS ಬುಕ್. ಇದು ಏನು ಮೆಡಿಕಲ್ ಹೆಲ್ತಿ ಅಂತ ಕೊಟ್ಟವ್ರೆ. ಇದು ಸಲ ನೆಕ್ಸ್ಟ್ ಬಂದಿರೋದು. ಇದು ಸೈನ್ಸ್, ಅದು ಸೋಷಿಯಲ್, ಇದು ಸೈನ್ಸ್. ಆಮೇಲೆ ಇದು ಇಂಗ್ಲೀಷ್ ಗ್ರಾಮರ್. ಆಮೇಲೆ ಇದು ಹಿಂದಿ ಟೆಕ್ಸ್ಟ್ ಬುಕ್, ಕಾಪಿ ರೈಟಿಂಗ್ ಬುಕ್ ಇಲ್ಲ, ಜಸ್ಟ್ ಇದು ಟೆಕ್ಸ್ಟ್ ಬುಕ್. ಆಮೇಲೆ ಇದು ಮ್ಯಾಥ್ಸ್, ಇನ್ನು ಕನ್ನಡ, ಕಂಪ್ಯೂಟರ್. ಆಮೇಲೆ ಇನ್ನು ಯಾವುದೋ ಕೊಡಬೇಕು, ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಬುಕ್ ಕೊಡಬೇಕು. ಅಷ್ಟು ಕೊಟ್ಟರೆ 3 ಬುಕ್ಸ್ ಆಯಿತು. ಇವಾಗೆಲ್ಲ ಬುಕ್ಸ್ ಎಲ್ಲ ಆಯಿತು. ನನ್ನ ಮಗಳು ಎತ್ತಿ ಇಡ್ತಾ ಇದ್ಲು ಫ್ರೆಂಡ್ಸ್. ಇವಾಗ ನನ್ನ ಮಗಳ ಶಾಪಿಂಗ್ ಏನೇನು ಮಾಡ್ಕೊಂಬಂತಿದ್ದೀನಿ ಅಂಥೇಳಿ ಒಂದು ಚಿಕ್ಕವಾದ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫಸ್ಟಿಗಿದು ಹೊಸ ಬ್ಯಾಗ್ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇದರಲ್ಲಿ ನಾನು ಇವಾಗ ಎಲ್ಲ ಹೇಳ್ತಾ ಇದ್ದೆ, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ಓಪನ್ ಮಾಡಿ ಜಸ್ಟು ತೋರಿಸ್ತಾ ಇದ್ದಾಳೆ. ಐತೆ 1 2 3 4 ಎಷ್ಟೋ ಇದೆ, 4 5 ಇದೆ. ಅಷ್ಟು ಜಿಪ್ಪು, ಆಮೇಲೆ ಅಷ್ಟು ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ. ಚೆನ್ನಾಗಿದೆ ಬ್ಯಾಗು, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನನಗೂ ತುಂಬ ಇಷ್ಟ ಆಯಿತು. ಅವಳಿಗೆ ನಾನು ಪಿಂಕ್ ತೊಗೋಬೇಕು ಅಂತ ಅವಳಿಗೆ ತುಂಬ ಇಷ್ಟ. ನನಗೆ ಅಷ್ಟೊಂದು ಪಿಂಕು ವಾಶ್ ಮಾಡಬೇಕಾಗುತ್ತೆ, ಪೆನ್ಸಿಲ್ ಯೂಸ್ ಮಾಡೋದ್ರಿಂದ ಸಖತ್ ಗಲೀಜಾಗುತ್ತೆ. ಅದಕ್ಕೆ ಪಿಂಕ್ ಬೇಡ ಅಂಥೇಳಿ ಬ್ಲ್ಯಾಕಲ್ಲಿ ಸ್ವಲ್ಪ ಬ್ಲ್ಯಾಕು ಬ್ರೌನು ಆ ಥರ ನಾನು ಚಾಯ್ಸ್ ಮಾಡಿದ್ದೀನಿ. ನಮ್ಮ ಚಾಯ್ಸೇನೆ ಅವಳಿಗೆ ಇಷ್ಟ ಆಗುತ್ತೆ, ತೊಗೋತಾಳೆ. ಅವಳಿಗೆ ಒಟ್ಟಾರೆ ಇಷ್ಟ ಆಗಬೇಕು, ಬೇಡ ಆಗಿದ್ರೆ ತೊಗೊಳ್ಳೋದಿಲ್ಲ. ಇದು ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂಥೇಳಿ ತೊಗೊಂಡಿದ್ದೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು 1000 ರೂಪೀಸ್. ಇದು ಬ್ಯಾಗು 1000 ರೂಪೀಸ್. 1000 ರೂಪೀಸ್ ಆದ್ರೂ ಒಂದೇ ಸಲ ಬಾಳಿಕೆ ಬರುತ್ತಲ್ವ ಅಂಥೇಳಿ ತೊಗೊಂಡಿದ್ದೀನಿ. ನಿಮಗೆ ಅಲ್ಲಿ 2000 3000 ಆ ಥರಲ್ಲೂ ಆ ರೇಂಜಲ್ಲೂ ಬ್ಯಾಗ್ ಇದೆ. ನಾನು ಅವಳು 1 ಇಯರ್ಗೆ ಒಂದ್ಸಲ ಚೇಂಜ್ ಮಾಡ್ತಾಳಲ್ಲ ಅಂಥೇಳಿ ಜಸ್ಟ್ 1000 ರೂಪೀಸ್ ಒಂದು ಬ್ಯಾಗ್ ಕೊಡಿಸಿದ್ದೀನಿ. ಆಮೇಲೆ ಇದು ಲಂಚ್ ಬ್ಯಾಗು ಇದೆ. ಲಾಸ್ಟ್ ಇಯರ್ ತೊಗೊಂಡಿರೋದೇನೆ, ಅವ್ರ ಹತ್ರನೇ ತೊಗೊಂಡಿರೋದು. ಈ ಲಂಚ್ ಬ್ಯಾಗಿಗೆ 300 ರೂಪೀಸ್. ಸಖತ್ತಾಗಿದೆ ಲಂಚ್ ಬ್ಯಾಗು, ನನಗೆ ತುಂಬ ಇಷ್ಟ ಆಯಿತು. ಒಂಥರ ಕಲರ್ಫುಲ್ ಆಗಿದೆ ಲಂಚ್ ಬ್ಯಾಗು. ಅವಳಿಗೆ ಕಲರ್ ಫೇವ್ರೆಟ್ ಕಲರು ಬ್ಲೂ ಕಲರು ಸ್ವಲ್ಪ ಇಷ್ಟ ಆಗುತ್ತೆ, ಅದಕ್ಕೆ ಅವಳೇ ಹುಡುಕಿ ತೊಗೊಂಬಂದಿರೋದು. ಈ ಥರ ಸ್ಕ್ವೇರ್ ಆಗಿರುವಂತಹ ಲಂಚ್ ಬ್ಯಾಗ್ಸ್ ತೊಗೊಂಡಿದ್ದಾನೆ. ಆಮೇಲೆ ಅದರಲ್ಲಿ ಸ್ಪೂನ್ಸ್ ಎಲ್ಲ ಇಡೋದು ಅದೂ ಇದೆ. ಆಮೇಲೆ ಫ್ರಂಟಿಗೆ ಒಂದು ಜಿಪ್ ಇದೆ. ಫಸ್ಟ್ ತಂದಿರೋದು ಜಿಪ್ ಇದಕ್ಕೆಲ್ಲ ಜಸ್ಟ್ ಓಪನ್ ಆಗಿತ್ತು ಅಷ್ಟೇ. ಈ ಸಲ ಜಿಪ್ಪೆಲ್ಲ ಇದೆ, ಅಂದರೆ ಜಿಪ್ ಇದ್ಬಿಟ್ಟಿದ್ರೆ ಸ್ಪೂನ್ಸ್ ಎಲ್ಲ ಹಾಕ್ಬೋದಲ್ವ, ಆ ಥರ
ಅದಕ್ಕೆ ಆ ಥರ ಇದ್ದಿದ್ದು ಸಖತ್ ಬೆಸ್ಟು ಅಂತೇಳಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ ಬ್ಯಾಗ್ ಮಾತ್ರ. ಲಂಚ್ ಬ್ಯಾಗು ಚೆನ್ನಾಗಿದೆ, ಆಮೇಲೆ ಸ್ಕೂಲ್ ಬ್ಯಾಗು ಚೆನ್ನಾಗಿದೆ. ಇಲ್ಲಿ ನಿಯರೆಸ್ಟ್ ಯಾರಾದರೂ ಇದ್ದರೆ ಸುಂಕದಕಟ್ಟೆ, ದಾಸರಹಳ್ಳಿ, ವಿಜಯನಗರ ಈ ಕಡೆ ಯಾರಾದರೂ ಸೆಕೆಂಡ್ ಸ್ಟೇಜು ಈ ಕಡೆ ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅಡ್ರೆಸ್ಸು ಶೇರ್ ಮಾಡ್ತೀನಿ, ಸರಿನಾ? ಚೆನ್ನಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವಳು ಅದೇ ಹೇಳ್ತಾ ಇದ್ಲು, ಅವಳು ವಾಯ್ಸ್ ಓವರಲ್ಲಿ ಹೇಳ್ತಾ ಇದ್ಲು. ನಾನು ಹಂಗೇ ವಾಯ್ಸ್ ಓವರ್ ಕೊಟ್ಕೊಂಡ್ಬಿಟ್ಟೆ. ಟಿ ವಿ ಸೌಂಡು ನಮ್ಮ ಮನೇಲಿ ಟಿ ವಿ ಫಿಲಮ್ ನೋಡ್ತಾ ಇದ್ಲು ಅಂತೇಳಿ ಸ್ವಲ್ಪ ಅವಳು ಮಾತಾಡ್ತಾ ಇದ್ಲು, ಪಾಪ ಟಿ ವಿ ಸೌಂಡ್ ಇತ್ತು ಅಂತೇಳಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕಲರು ಹೇಳಿದ್ಲು, ಪಾಪ ಕಲರೆಲ್ಲ ಚೆನ್ನಾಗಿದೆ ಮಮ್ಮಿ ಹಂಗೆ ಹಿಂಗೆ ಅಂತ ಇದ್ಲು. ನಾನು ಪಿಂಕು ರೆಡ್ಡು ಅಂದ್ಕೊಂಡಿದ್ಲು, ನಾನೇ ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟೆ. ಇದು ವಾಟರ್ ಬಾಟಲ್ ಇಕ್ಕಕ್ಕೆ ಮತ್ತೆ ವಾಟರ್ ಬಾಟಲ್ ಬೀಳಬಾರ್ದು ಅಂತ ನಾವಿದು ತಗೊಂಡಿರೋದು. ಇಲ್ಲಿ ಟೈಟ್ ಆಗಿ ಕ್ಲೋಸ್ ಮಾಡ್ಬೋದು, ಹೆಂಗಂದ್ರೆ ಇಲ್ಲಿ ಓಪನ್ ಮಾಡೋದಿರುತ್ತೆ ಮತ್ತೆ ವಾಟರ್ ಬಾಟಲ್ ಹಾಕ್ಬಿಟ್ಟು ಈ ಥರ ಟೈಟ್ ಮಾಡ್ಬೋದು. ನಾವು ಈ ಥರ ಟೈಟ್ ಮಾಡ್ಬೋದು. ಚಿಕ್ಕದ ಬಾಟಲ್ ಇದ್ರೆ ಇಷ್ಟು ಚಿಕ್ಕದಿದ್ರೆ ಅದು ಸೈಜ್ ಎಷ್ಟು ಇರುತ್ತೋ ಅಷ್ಟೇ ಮಾಡ್ಬೋದು. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್. ಇದು ನನ್ನ ಸ್ವೆಟರ್. ಓಪನ್ ಮಾಡು, ಸರಿಯಾಗಿ ಓಪನ್ ಮಾಡು, ಎಲ್ಲ ಎರಡೂ ಕಡೆ ಇದು ಓಪನ್ ಮಾಡಬೇಕು. ಇದು ನನ್ನ ಸ್ವೆಟರ್. ಇದು ಇರೋದು 30 ಸೈಜ್. ನನಗೆ 32 ಸೈಜ್ ಆಗುತ್ತೆ. ಬಿತ್ತು ಇದು ಸ್ವಲ್ಪ ದೊಡ್ಡ ಸೈಜ್ ಐತೆ. ಜೋರಾಗಿ ಮಾತಾಡಬೇಕು ನೀನು. ಚುಚ್ಚು ಇದು ಸ್ವಲ್ಪ ದೊಡ್ಡ ಸೈಜ್ ಐತೆ. ನನಗೆ ಮಿಡಿ ಶರ್ಟ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಕರೆಕ್ಟ್ ಸೈಜ್ ಆಗುತ್ತೆ. ಬಟ್ ನಾನು ಹೊರಗಡೆ ಇದು ಹಾಕಿದ್ದೀನಿ. ಇಲ್ಲ, ನೆಕ್ಸ್ಟ್ ಇಯರ್ ಒಂದು 6 ಮಂತ್ಗೆ ಕರೆಕ್ಟ್ ಆಗುತ್ತೆ. ಇದು ತಪ್ಪಕ್ಕೈತಲ್ಲ ಅದಕ್ಕೆ. ಸರಿ ಆಯಿತು, ಓಪನ್ ಮಾಡು, ಬಿಚ್ಚಿಬಿಟ್ಬಿಡು. ಸಾಕು. ಇದು ನಂದು ಮಿಡಿ. ಸ್ಕೂಲ್ ನೇಮ್ ಇದೆ, ಸ್ಕೂಲ್ SPS ಸ್ಕೂಲ್ ನೇಮ್ ಇದೆ. ಆಮೇಲೆ ಇದು ಸ್ಕರ್ಟ್, ಮಿಡಿ ಸ್ಕರ್ಟ್ ಅನ್ಬೋದು, ಮಿಡಿನೂ ಅನ್ಬೋದು. ಮತ್ತೆ ಇದು ಇಲ್ಲಿಗೆ ಬರಬೇಕು ಸೈಡ್ಗೆ, ಯಾಕಂದ್ರೆ ಈ ಥರ ಇಟ್ಕೋತಾನೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಸೈಡ್ಗೆ ಇರಬೇಕು. ಮತ್ತೆ ಇಲ್ಲಿ ಯಾವ ಜೋಬು ಇಲ್ಲ, ಸುಮ್ಮನೆ ಇದು ಕಟ್ಕೋಬೇಕು ಅಷ್ಟೇ. ಇದು ಐತಲ್ಲ. ಸರಿ, ನಿನಗಂತೇಳಿ ಓಪನ್ ಮಾಡ್ಕೊಡೋಣ, ಇಡು. ನಿನಗಂತೇಳಿ ಜೇಬ್ ಹಾಕ್ಬಿಟ್ಟು ಕೊಡೋಣ, ಸರಿನಾ? ಇದು ನನ್ನ ಮತ್ತೆ ಇದು ಮಿಡಿ ಐತಲ್ಲ, ಆ ಮಿಡಿ ಇನ್ಸೆಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಇದು ಒಂಥರ ಗೌರ್ಮೆಂಟ್ ಸ್ಕೂಲ್ ತರ ಕಾಣಿಸುತ್ತಲ್ಲ, ಅದಕ್ಕೆ ಇದು ಇನ್ಸೆಟ್ ಮಾಡೋದು. ಸ್ವಲ್ಪ ದೊಡ್ಡ ಐತೆ, ಇನ್ಸೆಟ್ ಮಾಡಿದ್ರೆ ಚಿಕ್ಕದು ಕಾಣಿಸುತ್ತೆ. ಸರಿಯಾಗಿ ಮಾತಾಡಬೇಕು, ಗೌರ್ಮೆಂಟ್ ಸ್ಕೂಲ್ ಅವೆಲ್ಲ ಅನ್ಬಾರ್ದು. ಇಲ್ಲಿ ಸ್ಕೂಲ್ ನೇಮ್ ಇದೆ, ಅಲ್ಲಿ ಸ್ಕೂಲ್ ನೇಮ್ ಇದೆನಾ? ಮತ್ತೆ ಇದು ಇದಿರೋದು 20 ಸೈಜ್. 20ನಾ 28ಆ? 20ನಾ? ಅದರಲ್ಲೂ ದೊಡ್ಡ ಸೈಜಲ್ಲೂ 20, ಬೇರೆ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗುತ್ತೆ. ಸರಿ, ಬಾಯ್ ಮಾಡು. ಬಾಯ್, ಗುಡ್ ನೈಟ್. ಫ್ರೆಂಡ್ಸ್, ನಾನು ಟ್ರೈಪಾಡಲ್ಲೇ ಫೋನ್ ಹಾಕ್ಬಿಟ್ಟಿದ್ದೀನಿ. ಅದು ಸರಿಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡೆ, ನನ್ನ ಮಗಳ ಫೇಸೇ ತೋರಿಸ್ತಾ ಇದಕ್ಕಿಲ್ಲ. ನಾನೇ ಅಲ್ಲಾಡ್ತಾ ಇದ್ದೆ ಅಂದರೆ ಅದು ಬುಕ್ಸ್ ಎಲ್ಲ ಹಾಕಿ ಇದು ಮಾಡ್ತಾ ಇದ್ನಲ್ಲ, ವೀಡಿಯೋಸ್ ಚೆನ್ನಾಗಿ ಆಗ್ತಾಯಿದೆ ಏನೋ ಅಂದ್ಕೊಂಡೆ. ಅವಳು ಮಾತಾಡ್ತಾ ಇದ್ಲಲ್ವ, ಅದಕ್ಕೆ ಸುಮ್ಮನೆ ಹಂಗೆ ವೀಡಿಯೋಸ್ ಆಗ್ತಾಯಿದೆ ಅಂದ್ಕೊಂಡೆ. ಫೇಸೇ ತೋರಿಸ್ತಾ ಇಲ್ಲ, ಫೇಸೇ ಕವರ್ ಆಗಿಲ್ಲ. ಸಾರಿ ನೋಡಿ, ನನ್ನ ಹತ್ರನೂ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಇದಕ್ಕಂತೂ ಫುಲ್ಲು ಈ ಡ್ರೆಸ್ ತೋರಿಸೋವಾಗ ಫುಲ್ಲೆಲ್ಲ ಫೇಸೇ ತೋರಿಸ್ತಾ ಇಲ್ಲ. ಪಾಪ ಅವಳು ನೋಡಿದ್ರೆ ಬೇಜಾರು ಮಾಡ್ಕೋತಾಳೆ. ಸರಿ, ಪರವಾಗಿಲ್ಲ, ಒಂದ್ಸಲ ಮಿಸ್ಟೇಕ್ ಆಗುತ್ತಲ್ವ, ಇನ್ನೊಂದ್ಸಲ ಅಡ್ಜಸ್ಟ್ ಮಾಡ್ಕೋತೀನಿ. ಅವಳೇನಾದರೂ
ತಪ್ಪಾಗಿ ಮಾತಾಡಿದರೆ ಸಾರಿ. ಅದೆಲ್ಲ ಹೆಸರು ಹೇಳ್ಬಾರ್ದಾಗಿತ್ತು. ಅಲ್ಲಿ ಹೇಳೋಳೆ ನಾನು ಎಡಿಟಿಂಗ್ ಮಾಡ್ಬೋದು ಮಕ್ಕಳಲ್ವಾ ಅಂಥೇಳಿ. ಹಾಗೆ ಸುಮ್ಮನೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಕಟ್ ಮಾಡಿ ಅದೆಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ನ್ಯಾಚುರಲ್ಲಾಗಿ ಮಾತಾಡ್ತಾ ಇದ್ಲು ಅಂಥೇಳಿ ನ್ಯಾಚುರಲ್ಲಾಗಿ ಕೇಳಿಸ್ಲಿ ನಿಮಗೂ ನನ್ನ ಮಗಳೂ ಈ ಥರ ಎಲ್ಲ ಮಾತಾಡ್ತಾಳೆ ಅಂಥೇಳಿ ನಿಮಗೂ ಗೊತ್ತಾಗಲಿ ಅಂಥೇಳಿ ನಾನು ಹಾಗೇ ಬಾಕ್ಸ್ ಬಿಟ್ಟಿದ್ದೀನಿ, ಸರಿನಾ ಫ್ರೆಂಡ್ಸ್. ಇದೆಲ್ಲ ಆಯಿತು. ಇವಾಗ ಊಟ ಮಾಡ್ತಾಯಿದ್ದೀನಿ. ಇವತ್ತು ಚಿಕನ್ ಸಾಂಬಾರು, ಮುದ್ದೆ ಹಾಗೆ ಕಬಾಬು. ನನ್ನ ಮಗಳು ಅನ್ನ ಬೇಡ ಅಂತ ಹೇಳಿದ್ಲು, ಅದಕ್ಕೇ ಮುದ್ದೆ ಬೇಡ ಅಂತ ಹೇಳಿದ್ಲು, ಅದಕ್ಕೆ ಚಿಕನ್ ಸಾಂಬಾರು ಮತ್ತು ಅನ್ನ ಊಟ ಮಾಡ್ತಾವಳೆ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.